ಗಂಗಾಧರ ಮೂರ್ತಿಯವರೇ, ಈಗ ಒಬ್ಬ ಪ್ರಧಾನಿ ಅನ್ನುವಂಥ ಅಭ್ಯರ್ಥಿ ಅನ್ನೋದನ್ನ ಇಡಬೇಕಾ ಇಡಬಾರ್ದಾ? ದಟ್ಸ್ ಎ ಕ್ರೂಷಿಯಲ್ ಪಾಯಿಂಟ್. ಯಾವಾಗಿದ್ರೂ ಬರುತ್ತೆ ಚರ್ಚೆಗೆ. ಒಂದು ಯಾವಾಗಲೂ ನೋಡಿ, ದೇಶದ ರಾಜಕಾರಣದಲ್ಲಿ 75 ವರ್ಷದಲ್ಲಿ ಈ ಪದ್ಧತಿಯನ್ನು ಸೃಷ್ಟಿ ಮಾಡಿದ್ದೆ ಕಾಂಗ್ರೆಸ್. ಏನು? ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿನ ಘೋಷಣೆ ಮಾಡ್ಕೊಂಡು ಆ ಹೆಸರಲ್ಲಿ ಗೆಲ್ಲುವಂಥದ್ದು ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡ್ತು ಈ ದೇಶದಲ್ಲಿ. ನೆಹರೂರು ಪ್ರಾರಂಭ ಮಾಡಿದ್ರು, ಅದನ್ನು ಇಂದಿರಾ ಗಾಂಧಿಯವರು ಕಂಟಿನ್ಯೂ ಮಾಡ್ಕೊಂಬಂದರು, ಮತ್ತು ರಾಜೀವ್ ಗಾಂಧಿಯವರು ಕಂಟಿನ್ಯೂ ಆಯಿತು. ಯಾವಾಗ ಅವರಿಗೆ ಫೇಲ್ಯೂರ್ ಸ್ಟಾರ್ಟ್ ಆಯಿತು ಆವಾಗ ಬಿಟ್ಟರು ಅವರು. ಲಾಸ್ಟ್ ಟೈಮು ಸೋನಿಯಾ ಗಾಂಧಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೆದಾಗ ಸೋನಿಯಾ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿರಲಿಲ್ಲ. ಆಮೇಲೆ ಬಂದ ಮೇಲೆ ಪ್ರಯತ್ನ ಪಟ್ಟರು ಆಗಲಿಕ್ಕೆ, ಅದಾಗಲಿಲ್ಲ ಅಂತ ಅಂದಾಗ ಮನಮೋಹನ್ ಸಿಂಗ್ ಅವ್ರನ್ನ ತಗೊಂಬಂದರು. ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ಮನಮೋಹನ್ ಸಿಂಗ್ ಹೆಸರಲ್ಲೇ ಹೋಗಲಿಲ್ಲ. ಅರ್ಥ ಆಯ್ತಾ? ಯಾವಾಗ ನಿಮಗೆ ನೋಡಿ, ಮೋದಿಯವರು ಕೂಡ 2014 NDA ಅಲಯನ್ಸ್ ಇದ್ದಾಗ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಅನೌನ್ಸ್ ಮಾಡ್ಕೊಳ್ಳಿಲ್ಲ, ಇಲ್ಲ ಫೇಸ್ ಇಟ್ಕೊಂಡ್ರು. ಆಮೇಲೆ ಲಾಸ್ಟ್ 1 ತಿಂಗಳು 2 ತಿಂಗಳು ಇದ್ದಾಗ ಇದು NDA ಪಾರ್ಟ್ನರ್ಗಳನ್ನೆಲ್ಲ ಕನ್ವಿನ್ಸ್ ಮಾಡಿ ಈ ವೇನಲ್ಲಿ ಹೋದ್ರೆ ಸಾಧ್ಯ ಅಂತೇಳಿ ಮಾಡಿದ್ರು. ಆದರೆ ನೆಕ್ಸ್ಟ್ ಬಂದ್ರಲ್ಲ 2019 ಮೋದಿಯವರೇ ಅಂತ ಅನೌನ್ಸ್ ಮಾಡ್ಕೊಂಡ್ರು, ಇಂಡಿಯಾ ಎಲ್ಲ ಒಪ್ಕೊಂಡ್ರು. ಅಂದರೆ ಯಾವಾಗಲೂ ಕೂಡ ಎಲ್ಲ ಪಾರ್ಟಿಗಳು, ನನ್ನ ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಲ್ಲ, ಎಲ್ಲ ಪಾರ್ಟಿಗಳು ಈ ಫೇಸ್ ಮೇಲೆ, ಈ ಕ್ಯಾಸ್ಟ್ ಮೇಲೆ, ಈ ಥರ ಈ ವ್ಯಕ್ತಿ ಮೇಲೆ ವೋಟ್ ಬರುತ್ತೆ ಅಂತ ಡಿಸೈಡ್ ಆದರೆ ಅನೌನ್ಸ್ ಮಾಡುತ್ತೆ. ಯಾವಾಗ ಆ ಫೇಸ್ಗೆ ವೋಟ್ ಬರಲ್ಲ, ಫೇಸ್ಗೆ ಆ್ಯಂಟಿ ಆಗುತ್ತೆ, ಮತ್ತು ಅಪೋಸಿಟ್ ಇರೋನು ಭಾರಿ ಸ್ಟ್ರಾಂಗ್ ಇದ್ದಾರೆ ಅಂತ ಅಂದಾಗ ವೀಕ್ ಆಗುತ್ತೆ. ಈಗ ಇಂಡಿಯಾದಲ್ಲಿ ಆಗ್ತಿರೋದು ಇದೇ ಪ್ರಾಬ್ಲಮ್. ಈಗ ನೋಡಿ, 26 ಪಾರ್ಟಿ ಸೀನಿಯರ್ಸ್ ಲೀಡರ್ ಇದ್ದಾರೆ. ಕೇಳಿ 26 ಪಾರ್ಟಿಯಲ್ಲಿ 12 ಪಾರ್ಟಿ ನೀವು ಹೇಳೋ ಪ್ರಕಾರ ಇಬ್ಬರು ಪ್ರಪೋಸ್ ಮಾಡಿದ್ದಾರೆ, ಇನ್ನು ಮಿಕ್ಕಿದವರು 12 ಪಾರ್ಟಿಯವರು ಒಪ್ಕೊಂಡಿದ್ದಾರೆ ಅಂತ ನೀವು ಹೇಳೋ ಪ್ರಕಾರ, ಹೌದಾ? ಅಲ್ಲ, 26ರಲ್ಲಿ 12 ಒಪ್ಕೊಂಡಿದ್ದಾರೆ. ಅದೇ 26ರಲ್ಲಿ 12, 2 ಪ್ರಪೋಸ್ ಮಾಡಿದವರು ಯಾರು? ಒಂದು ಮಮತಾ ಬ್ಯಾನರ್ಜಿ, ಒಂದು ಕೇಜ್ರಿವಾಲ್. ಪ್ರಪೋಸ್ ಮಾಡಿದ್ಯಾರನ್ನ? ಕಾಂಗ್ರೆಸ್ ಪಾರ್ಟಿಯ ಇವ್ರನ್ನ, ನಾಯಕರನ್ನ. ಇನ್ನು 10 ಜನ ಒಪ್ಕೊಂಡಿದ್ದಾರೆ ಅಂತ ಹೇಳೋದು. ಅಲ್ಲಿಗೆ ಇನ್ನೂ 14 ಜನ ಒಪ್ಕೊಂಡಿಲ್ಲಲ್ಲ. 14 ಜನದಲ್ಲಿ ಮೇನ್ ಕಾಂಗ್ರೆಸ್ಸೇ ಒಪ್ಕೊಂಡಿಲ್ಲ. ಸಿಂಪಲ್. ಅಲ್ಲ, ಒಂದು ನಿಮಿಷ ನಾನು ಹೇಳೋದು. ಈಗ ಅವ್ರ ಪಾರ್ಟ್ನರ್ಸ್ ಅನೌನ್ಸ್ ಮಾಡಿದ್ಮೇಲೆ ಖುಷಿ ಪಟ್ಟು ಕಾಂಗ್ರೆಸ್ ಒಪ್ಕೋಬೇಕು. ಡಿಸ್ಕಷನ್ ಅದನ್ನೇ. ಒಂದು ನಿಮಿಷ, ಆಯ್ತು ಹಂಗೆ ಒಪ್ಕೊಳ್ಳೋಣ. ಅಲ್ಲ, ನಂಗೆ ಒಪ್ಕೊಳ್ಳೋಣ. ಆ ಡಿಸ್ಕಷನ್ ಆಚೆ ಬಂತು ಅಂತ ಅಂದ್ರೆ ಇಸ್ ಅನೌನ್ಸ್ ಅಂತ ಅರ್ಥ. ಒಳಗಡೆ ಇದ್ದಾಗ ನೀವೇನ ಮಾಡ್ಕೊಳ್ಳಿ, 100 ಚರ್ಚೆ ಆಗಿರ್ತದೆ. ಆ ಡಿಸ್ಕಷನ್ ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ. ಆ ಸಲಹೆನ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಹೈಕಮಾಂಡ್, ಯಾರ ಹೈಕಮಾಂಡ್? ಸೋನಿಯಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಇಬ್ರು ಆ ಸಭೆನಲ್ಲಿ ಇದ್ರು. ಅವ್ರ ನಿಮ್ ಸಲಹೆ ಕೇಳಿ. ಅಧ್ಯಕ್ಷ ಪವರ್ಫುಲ್, ನಿಮ್ ಕಾಂಗ್ರೆಸ್ ಯಾವಾಗಿಂದ ನೋಡೋಣ. ಬೀಫಾಮ್ ಸೈನ್ ಹಾಕೋದು ಬೇರೆ ಏನಂತ ಇರ್ಬೇಕು, ಗೊತ್ತಿಲ್ಲ ನಿಮ್ಗೆ ಇನ್ನೂ. ಇರ್ಲಿ ಪಾಪ, ಈಗ ನೀವು ಅನಿವಾರ್ಯ ಖರ್ಗೆ ಅವ್ರ ಮೇಲೆ ಹಿಂದೆ ಅನಿವಾರ್ಯ ನಿಮ್ಗೆ. ರಾಹುಲ್ ಗಾಂಧಿ ಅವ್ರನ್ನ ಅಧ್ಯಕ್ಷನ್ ಮಾಡಿ ನೀವು ಫೇಲ್ಯೂರ್ ಆಗಿದ್ದೀರಿ. ಅದನ್ನೇ ಫೇಲ್ಯೂರ್ ಆಗಿದ್ದೀರಿ. ಈಗ ಸಕ್ಸಸ್ ಕಾರಣಕ್ಕೆ ಒಂದು ಫೇಸ್ ತಂದಿದ್ದೀರಿ. ಬಹಳ ಜನ ಮೋದಿಯವರು ಮತ್ತೆ ಕೇಳಿ, ಮೋದಿಯವರು ಮತ್ತೆ ಬಿಜೆಪಿ ಅವರು ನಾವೆಲ್ಲರೂ ಹೇಳ್ತಿದ್ದೆ ಕುಟುಂಬದ ರಾಜಕಾರಣ, ಅದರಿಂದ ಆಚೆ ಬರ್ರಿ, ನೆಹರು ಕುಟುಂಬದಿಂದ ಒಬ್ಬನ್ ಮಾಡೋ ಯೋಗ್ಯತೆ ಇಲ್ಲ ಅಂದಾಗ ಪಟ್ಟಂತ ಏನು ಮಾಡಿದ್ರೆ, ಇರಪ್ಪ ರಾಹುಲ್ ಗಾಂಧಿ ಇಟ್ಕೊಂಡ್ರೆ ನಾವು ಗೆಲ್ಲಕ್ಕಾಗಲ್ಲ ಅಂತೇಳಿ ಖರ್ಗೆ ಅವ್ರು ತಂದಿದ್ದೀರಿ. ಇಟ್ಸ್ ಗುಡ್, ನಂದೇನು ಅಭ್ಯಂತರ ಇಲ್ಲ. ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂದ್ರೆ ನಾವು ಕರ್ನಾಟಕದವನಾಗಿ ಖುಷಿ ಪಡೋದು. ಇಲ್ಲಿ ಬಿಜೆಪಿ ಅವರು ವಿಜೇಂದ್ರ ಅವರು ರಾಜಕಾರಣ ಅಲ್ವಾ? ಅಲ್ಲ, ಅದು ಕುಟುಂಬದ ರಾಜಕಾರಣ ಎಲ್ಲಿಲ್ಲ. ಯಾವ ರೀತಿ ಇದನ್ನ ನೀವು ಈ ನಿಮಿಷ, ಈ ದೇಶಕ್ಕೆ ಮೊದಲ ಬೀಜ ಬಿತ್ತದ ಕುಟುಂಬದ ರಾಜಕಾರಣ ಕಾಂಗ್ರೆಸ್ ಪಾರ್ಟಿ. ಅದಾದ ಮೇಲೆ ಜನತಾ ಪರಿವಾರದ ಎಲ್ಲಾ ನಾಯಕರು ಕುಟುಂಬದ ರಾಜಕಾರಣ, ನಮ್ಮ ಪಾರ್ಟಿನೂ ಸೇರ್ಸ್ಕೊಂಡಂಗೆ, ನಾನೇನು ಮುಚ್ಚುಮರೆ ಮಾಡಲ್ಲ. ಅದಾದ್ಮೇಲೆ ಬಿಜೆಪಿ. ಈಗ ಕುಟುಂಬದ ರಾಜಕಾರಣ ಮಾತಾಡಕ್ಕೆ ಯಾರಿಗೂ ಹಕ್ಕೇ ಇಲ್ಲ, ನೈತಿಕತೆ ಇಲ್ಲ. ನನಗೂ ಸೇರ್ಸ್ಕೊಂಡಂಗೆ ಯಾರಿಗೂ ಆಮ್ ಆದ್ಮಿ ಪಾರ್ಟಿಯಲ್ಲಿ ಇಲ್ಲ. ಸ್ವಲ್ಪ ಈಗ ಉಟ್ಕೊಂಡಿದ್ದೀರಿ, ಬರ್ಬೋದು ನೋಡೋಣ. ವೈಟ್ ಮಾಡಲ್ಲ, ತಲೆ ಕೆಡ್ಸ್ಕೊಳ್ಬೇಕು. ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಸಣ್ಣ ಗೊಂದಲದಲ್ಲಿದ್ದಾರೆ, ಹೇಳ್ಬಿಡ್ತೀನಿ ಏನು ಅಂತ. ಈಗ ನಾನೇ ಚಾನೆಲ್ಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಮ್ ಆದ್ಮಿ ಪಾರ್ಟಿ ಡಿಬೇಟ್ಗೆ ಹೋಗೋ ವಕ್ತಾರರು ನ್ಯಾಷನಲ್ ಇಶ್ಯೂ ಇದ್ರೆ ಕಾಂಗ್ರೆಸ್ ಪರ ಮಾತಾಡ್ತಾರೆ. ಸ್ಟೇಟ್ ಇಶ್ಯೂ ಬಂತಾ ಇದ್ದಂಗೆ ಗಾಂಧಿ ಭವನ ಮುಂದೆ ಎಲ್ಲ ಕುತ್ಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಿಂತು ಹೆಂಗಿದು ಅಂತ ನೀವ್ ಯಾರನ್ನ ಮಾತಾಡೋದು ನಾನು ಅಡ್ಡನೇ ಬರಲ್ಲ. ಕೇಳಿ, ಅವತ್ತಾನ ಬರ್ತೀನಿ, ಬರಲ್ಲ.
ನಾನು ಮಾತಾಡೋಕೆ ಕೇಳಿಸ್ಕೊಂಡ್ರೆ ನೀವು ಆನ್ಸರ್ ಕೊಡೋಕ್ಕೂ ಈಸಿ ಆಗ್ತದೆ. ಕೊಡ್ತೀವಿ. ಹೌದಲ್ವಾ? ಸಿಂಪಲ್. ನೀವು ಹೇಳಿದ್ದು ನಾವು ಎಷ್ಟು ಡೆಮೊಕ್ರೆಟಿಕ್ ಆಗಿದ್ದೀವಿ, ಇಲ್ಲಿ ತಪ್ಪು ಮಾಡಿದ್ರೆ ಎಚ್ಚರಿಸ್ತೀವಿ, ಪ್ರತಿಭಟನೆನೂ ಮಾಡ್ತೀವಿ ಅಂದ್ರಿ. ನಾಳೆ ಬೆಳಿಗ್ಗೆ ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಎಲ್ಲರೂ ಒಪ್ಕೊಂಡು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ, ಸಪೋಸ್ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಇಲ್ಲಿ ಮಂತ್ರಿ ಇದ್ದಾರೆ, ಯಾವ್ದಾನ ಸ್ಕ್ಯಾಮಲ್ಲಿ ಸಿಗಾಕೊಂಡ್ರು, ನಿಮ್ಮ ಅಭಿಪ್ರಾಯ ಏನವಾಗ? ಖಂಡಿಸ್ತೀವಿ. ಖಂಡಿಸೋದಲ್ಲ, ಹೊರಗಡೆ ಬರ್ಬೇಕು. ಹೌದು. ಖರ್ಗೆ ಅವ್ರ ಅಪ್ಪ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಆಗಲ್ಲ ಅಂತ ಆಚೆ ಬರ್ಬೇಕು ನೀವು. ಇದ್ರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಬರ್ಬೇಕು. ನಾವು ಈ ಕಂಡೀಷನ್ಗೆ ಮೈತ್ರಿ ಮಾಡ್ಕೊಂಡು ಇದಿಲ್ಲ. ಕಾಂಗ್ರೆಸ್ ಅವರು ನಿಮ್ಮನ್ನ ಏಕಾಏಕಿ ಬೈತಾರೆ, ಸ್ಟೇಟ್ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ. ನಮ್ಗೆ ಇಲ್ಲಿವರೆಗೂ ಆ ತರ ಯಾವುದೋ ಅನುಭವ ಆಗಿಲ್ಲ. ಸತೀಶ್ ಅವರೇ, ಅಲ್ಲ ಅದು ಮುಗಿಸ್ಬಿಡ್ತೀನಿ ಸರ್. ಕೊಡ್ಬೇಕು. ಹೇಳಿ. ನೀವು ಹಳೆ ಸ್ವಲ್ಪ ರೆಕಾರ್ಡ್ಗಳನ್ನ ತೆಗೆದು ಜ್ಞಾಪಿಸಿ. ಬಿಜೆಪಿ ಅವ್ರ ಬಗ್ಗೆ ಏನೇನ್ ನೀವು ಮಾತಾಡಿದ್ರು? ನಿಮ್ಮ ಪಕ್ಷ ಮಾತಾಡ್ದಂತದ್ದೆಲ್ಲ ಹೇಳಿದ್ರಿ. ಪಾಪ ಇವ್ರು ಒಪ್ಕೋತೀರಾ? ಮಾಡ್ಬೋದು. ಒಪ್ಕೋತೀರಾ? ಒಂದ್ ನಿಮಿಷ ಹೇಳಿ. ಒಪ್ಕೋತೀರಾ? ಎಸ್ ಅದನ್ನ ಅದ್ರ ಪ್ರಕಾರ ನೋಡ್ಕೊಂಡ್ರೆ ನೀವು ಅಲಯನ್ಸ್ ಸೇರ್ಬೇಕಿತ್ತಾ? ಎಸ್ ಹೇಳಿ. ಸೇರ್ಬೇಕು. ಒಂದು ಎರಡನೇದು, ಯಾವುದೋ ಒಂದು ಪಕ್ಷ ಬಂದಾಗ, ಹೊಸದಾಗಿ ಬಂದಾಗ, ಇನ್ಕ್ಲೂಡಿಂಗ್ ಬಿಜೆಪಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಆರ್ JDS, ಯಾವುದೇ ಆಗಲಿ, ಎಷ್ಟು ಜನ ಸ್ಟಾರ್ಟ್ ಮಾಡಿ ನನಗೆ ಗೊತ್ತಿರಂಗೆ. ಒಂದು ನಿಮಿಷ ಕಂಪ್ಲೀಟ್ ಮಾಡ್ಲಾ? ಅವತ್ತೊಂದು ನಿಮಿಷ. LG ಯಾವನವರು, AK ಸುಬ್ಬಯ್ಯನವರು, ಯಡಿಯೂರಪ್ಪನವರು, BB ಶಿವಪ್ಪನವರು, ಇವ್ರು ಅವ್ರನ್ನ ಮರ್ತ ಬಿಟ್ಟವ್ರು ಬಿಡಿ. ಈಗ ಯಾಕಂದ್ರೆ ಮಾರ್ಗದರ್ಶನ ಮಾಡಲ್ಲ ಸರ್. ಒಂದೇ ನಿಮಿಷ. ನನ್ನ ಪಾರ್ಟಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಆನ್ಸರ್ ಕೊಟ್ಬಿಟ್ಟು, ಬಿಜೆಪಿ ಜೊತೆ ಅಲಯನ್ಸ್ ಹೋಗಿದ್ರಿ, ಅವಾಗ ಕಾಂಗ್ರೆಸ್ನ ಬೈತಿದ್ರಿ. ಒಂದ್ ನಿಮಿಷ, ನಿಮ್ಮ ಭಾಷೆ ಅರ್ಥ ಆಯ್ತು ನನಗೆ. ಬಿಜೆಪಿ ಜೊತೆ ಅಲಯನ್ಸ್ ಇದ್ರಿ 2006ರಲ್ಲಿ, ಕಾಂಗ್ರೆಸ್ನ ಬೈತಿದ್ರಿ. ಈಗ ಮೊನ್ನೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಅಲ್ಲಿ ಇದ್ರಿ, ಬಿಜೆಪಿನ ಬಾಯಿಗೆ ಬಂದಂಗೆ ಬೈದ್ರಿ. ಎಸ್, ನಾವು ಕ್ಲಿಯರ್. ಬಿಜೆಪಿ ಜೊತೆ ಹೋದ್ರೆ ರೂಲಿಂಗ್ ಪಾರ್ಟಿ ಯಾವ್ದೆಯೋ ಅದನ್ನ ಬೈಯದೆ, ಕಾಂಗ್ರೆಸ್ ಜೊತೆ ಹೋದ್ರೆ ಅಂದ್ರೆ ಇಲ್ಲೊಂದು ಅಲಯನ್ಸ್ ಮಾಡ್ಕೊಂಡು ಡೆಲ್ಲಿಲಿ ಒಂದು ಮಾಡ್ಕೊಂಡು ಕರ್ನಾಟಕದಲ್ಲಿ ಒಂದು ಮಾಡಲ್ಲ. ನಾನು ಅದನ್ನ ಅವ್ರಿಗೆ ಜ್ಞಾಪಿಸ್ತಾ ಇರೋದು. ಡೆಲ್ಲಿನಲ್ಲಿ ಇಂಡಿಯಾ ಅಲಯನ್ಸ್ ನೀವು, ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಯಾವ ಲೆಕ್ಕ? ನಾವೀಗ ಬಿಜೆಪಿ ಜೊತೆ ಹೋಗಿದ್ದೀವಿ, ಬಿಜೆಪಿ ಜೊತೆ ಹೋಗಿದ್ದೀವಿ, ಬಿಜೆಪಿ ಬೈತಿಲ್ಲ ನಾವು. ಅದು ತಪ್ಪು. ಬಿಜೆಪಿ ಮಾಡಿದ್ರೆ ತಪ್ಪು ನೇರವಾಗಿ ಹೇಳ್ತಾರೆ ನೋಡಿ. ಇಲ್ಲಿ ರಾಷ್ಟ್ರೀಯ ಬೇರೆ, ಕರ್ನಾಟಕದಲ್ಲಿ ಬೇರೆ. ಮಾಡ್ತೀನಿ ಅಂತ ಅವರೇ ಹೇಳ್ತಾ ಇದ್ದಾರೆ. ನಿಮಿಷ ನಾನು ಹೇಳೋದು, ರಾಷ್ಟ್ರದಲ್ಲಿ ಕಾಂಗ್ರೆಸ್ ಒಳಗಡೆ, ಕಾಂಗ್ರೆಸ್ ಒಳಗಡೆ, ಕರ್ನಾಟಕದಲ್ಲಿ ಹೇಳಿದ್ದು ಗೊತ್ತಾಯ್ತು. ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಲ್ವಾ? ಅಲ್ಲ, ಇದು ಕರ್ನಾಟಕ ಹಂಗಂತ ನೀವ್ ಹೇಳೋದು ಇಲ್ಲಿ ಮಾಡಿದ್ರೆ ಅಲಯನ್ಸ್ ಮಾಡಿ ಅಂತ ನಾವು ಯಾರು ಒಪ್ಕೋಬೇಕು ನೀವು. ಇಲ್ಲ ಇಂಡಿಯಾ ನೋಡಿ, ಒಂದು ತಿಳ್ಕೊಳ್ಳಿ, ಒಂದು ಸೂಕ್ಷ್ಮವನ್ನ ಹೇಳ್ತೀನಿ. ಇಂಡಿಯಾ ಅಲಯನ್ಸ್ ಮಾಡಿದಾಗ ನಾವು ಲೋಕಸಭಾ ಚುನಾವಣೆಗೆ ಮಾತ್ರ ಅಲ್ಲಿ ಅಲಯನ್ಸ್ ಮಾಡ್ಕೊಂಡಿರೋದು, ತುಂಬಾನೇ ಸ್ಪಷ್ಟ ಇದೆ. ಮತ್ತೆ ನೀವು ಇಂಡಿಯಾ ಅಲಯನ್ಸ್ ಅಲ್ಲಿ ಇರ್ತಕ್ಕಂತ ನಾಯಕರುಗಳು ನೋಡ್ಬೋದು. ನಾನು ಆಗ್ಲೇ ಸ್ಪಷ್ಟಪಡಿಸಿದೆ, ಮಮತಾ ದೀದಿ ಅವರು ಬಿಜೆಪಿನೂ ಸೋಲ್ಸಿದ್ದಾರೆ, ಕಾಂಗ್ರೆಸ್ನೂ ಸೋಲ್ಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ನೂ ಸೋಲ್ಸಿದ್ದಾರೆ, ಬಿಜೆಪಿನೂ ಸೋಲ್ಸಿದ್ದಾರೆ. ನಿತೀಶ್ ಕುಮಾರ್ ಅವರು ಬಿಟ್ಟೋದ್ರೆ ಅವರು ಸೋಲಿಸ್ದಂಗೆ ಅಲ್ಲ ಬಂದಿದ್ದಾರೆ ಬಿಡಿ. ಅದ ಸೋಲಿಸಿದವ್ರನ್ನ ಆಪರೇಷನ್ ಮಾಡಿ ವಾಷಿಂಗ್ ಮಿಷಿನ್ ಹೇಳ್ತೀರಾ? ತಮಿಳ್ನಾಡಲ್ಲಿ ನಿಮ್ದೇ, ಕೇರಳದಲ್ಲಿ ಏನಿದೆ ಬಿಜೆಪಿ, ತಮಿಳ್ನಾಡಲ್ಲಿ ಎಲ್ಲಿದ್ದೀರಾ ಬಿಜೆಪಿ, ಆಂಧ್ರದಲ್ಲಿ ಸತೀಶ್ ಒಂದು ನಿಮಿಷ. ನಿಮ್ಮ ಹತ್ರ ಹೇಮಂತ ಬಿಶ್ವ ಶರ್ಮಾ ಬಂದ್ರೆ ಸರಿ ಹೊಟ್ಟೋಯ್ತಾರೆ, ಚೀಫ್ ಮಿನಿಸ್ಟರ್. ವಾಷಿಂಗ್ ಮಿಷಿನ್ ಬರ್ಬೇಕು. ಛಗನ್ ಭುಜ್ಬಲ್ ಬಂದ್ರೆ ಸರಿ ಹೊಟ್ಟೋಯ್ತಾರೆ, ಅಜಿತ್ ಪವಾರ್ ಅವ್ರು ಬಂದ್ರೆ ಸರಿ ಹೊಟ್ಟೋಗ್ತಾರೆ. ಒಂದೇ ನಿಮಿಷ. ಸ್ಪಷ್ಟಪಡಿಸಿದೀವಿ ಸರ್ ಆಲ್ರೆಡಿ. ರಾಜ್ಯದ ಹಿತಾಸಕ್ತಿ ಇಲ್ಲಿ ಯಾವ್ದಾದ್ರು ಧಕ್ಕೆ ಆದ್ರೆ ರೈತರಾಗ್ಲಿ, ಜನರಾಗ್ಲಿ, ಮಹಿಳೆಯರಾಗ್ಲಿ, ಏನೇ ವಿಚಾರಕ್ಕಾಗ್ಲಿ ನಾವು ಇವತ್ತಿನವರೆಗೂ ನಮ್ಮ ಮಿತಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅಲಯನ್ಸ್ ಅನ್ನೋದು ಇಂಡಿಯಾ ಒಂದು ಲೋಕಸಭಾ ಚುನಾವಣೆಗೆ ಮಾತ್ರ ನಾವು ಮಾಡ್ಕೊಂಡಿದ್ದೇವೆ ಹೊರತು ನಾವಿಲ್ಲಿ ಯಾವುದೇ ರೀತಿಯ ಚುನಾವಣೆಗೆ ಇನ್ನೊಂದು ನಾವು ಮಾಡ್ಕೊಂಡಿಲ್ಲ, ಅವರು ನಮ್ಗೆ ತಾಕೀತನ್ನು ಮಾಡಿಲ್ಲ. ಸೊ ಇದರಲ್ಲಿ ನೀವ್ ಹೇಳ್ದಂಗೆ ಓಲೈಕೆ ರಾಜಕಾರಣ, ನಾವು ಇವತ್ತು ಕಾಂಗ್ರೆಸ್ ಜೊತೆ ಇದ್ರೆ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದ್ರು ನೀವು ಸುಮ್ನಿರ್ತೀರಾ, ಕಾಂಗ್ರೆಸ್ನವರು ಭ್ರಷ್ಟಾಚಾರ ಮಾಡಿದ್ರು ನೀವು ಸುಮ್ನಿರ್ತೀರಾ? ಅಂದ್ರೆ ರಾಜ್ಯ ಮಟ್ಟದಲ್ಲಿ ಅದನ್ನ ನಾವ್ ಹೇಳಲ್ಲ ಅಂತ ನೀವೇ ಬಹಿರಂಗಪಡಿಸಿದ್ದೀರಿ. ಆದ್ರೆ ನಮ್ಮಲ್ಲಿ ಈ ನಿಲುವಿದೆ ಸರ್. ನಿಮ್ ರಾಷ್ಟ್ರ ಮಟ್ಟದ ಅಲಯನ್ಸ್ ಅಂದ್ರಲ್ಲ, ನೀವು ಅಧಿಕಾರ ಮುಂಚೆ ಒಂದ್ ನಿಮಿಷ ವಿರಾಮ ನೀವು ಅಧಿಕಾರ ಆಮೇಲೆ ಹೋಗ್ಬಿಡಿ, ಆಮೇಲೆ ಹೋಗ್ಬಿಡಿ. ವಾಪಸ್